ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಡಿಸ್ಪ್ಲೇ ಮೇಲೆ ಹಾಕಿದ್ದೀನಲ್ವ, ಅದು ಯಾವ ಥರ ಡಿಸೈನ್ ಹಾಕೋದಂತ ತೋರಿಸ್ತೀನಿ ನೋಡಿ. ಎಂಬ್ರಾಯ್ಡಿಂಗ್ ವರ್ಕಲ್ಲಿ ತುಂಬ ಸಿಂಪಲ್ಲಾಗಿದೆ, ಈಸಿಯಾಗಿ ಹಾಕ್ಬೋದು ನೋಡಿ. ಫಸ್ಟ್ ಅದಕ್ಕೆ ಜರಿ ಥ್ರೆಡಲ್ಲಿ 2 ಲೈನು ಸ್ಟಿಚ್ ಮಾಡ್ಕೊತೀನಿ. ನೋಡಿರಿ, ಈ ಥರ ಜರಿ ಥ್ರೆಡಲ್ಲಿ 2 ಲೈನು ಹಾಕ್ಕೊಂಡು ಆಮೇಲೆ ಬೀಡ್ಸ್ ಹಾಕೋದು. ಫಸ್ಟ್ ಒಂದು ಸ್ಟ್ರೈಟ್ ಲೈನ್ ಎಳ್ಕೊಂಬಿಡಿ, ಕರೆಕ್ಟಾಗಿ ಸ್ಟ್ರೈಟ್ ಲೈನ್ ಎಳ್ಕೊಂಡು ಅದ್ರ ಮೇಲೆ 2 ಲೈನು ಜರಿ ಥ್ರೆಡಲ್ಲಿ ಹಾಕ್ಬಿಡಿ. ತುಂಬ ಸಿಂಪಲ್ ಇದೆ, ತುಂಬ ಈಸಿಯಾಗಿ ಹಾಕ್ಬೋದು ನೋಡಿ, ಕಷ್ಟ ಇಲ್ಲ. ತುಂಬ ಚೆನ್ನಾಗಿ ಬರ್ತಿದೆ ನೋಡಿ. ಅದು ಚಿತ್ರದಲ್ಲಿ ಹೆಂಗಿದೆಯೋ ಅದೇ ಥರನೇ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಡಿಸೈನು. ಒಂದು ಲೈನ್ ಆಯಿತು. ಈಗ ಪಕ್ಕದಲ್ಲಿ ಇನ್ನೊಂದು ಲೈನ್ ಹಾಕ್ಕೊಂಬರ್ತಾಯಿದ್ದೀನಿ ನೋಡಿ. ಅದು ಫಾರ್ವರ್ಡು, ಇದು ಬ್ಯಾಕ್ವರ್ಡ್ ಹಾಕ್ಕೊಂಬರ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಚಿಕ್ಕ ಚಿಕ್ಕ ಚೈನ್ ಹಾಕಿ ನೋಡಿರಿ ಎಷ್ಟು ನೀಟಾಗಿ ಬರ್ತಿದೆ. ಇದು ಪ್ರಾಕ್ಟೀಸ್ ಆದಂಗೆಲ್ಲ ಈಸಿಯಾಗಿ ಹಾಕ್ಬೋದು, ಫಾರ್ವರ್ಡು ಬ್ಯಾಕ್ವರ್ಡು. ಪ್ರಾಕ್ಟೀಸ್ ಇಲ್ಲ ಅಂದರೆ ಸ್ವಲ್ಪ ಸ್ಲೋ ಆಗುತ್ತೆ. ನೋಡಿರಿ ಎಷ್ಟು ನೀಟಾಗಿ ಬರ್ತಿದೆ. ನೋಡಿ ಲಾಸ್ಟಿಗೆ ಬಂದ್ಬಿಟ್ಟೆ. ಈಗ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಲಾಕ್ ಆಗಿದೆ ನೋಡಿ. ಈಗ ಇದ್ರ ಪಕ್ಕ ಆ ಕಡೆ ಈ ಕಡೆ ಕಟ್ ವರ್ಕ್ ಬೀಡ್ಸ್ ಬಳಸಿ ಮತ್ತು 3 mm ಬೀಡ್ಸು ಅಥವಾ 1 mm ಬೀಡ್ಸ್ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಬಟ್ ಡಿಫ್ರೆನ್ಸ್ ನೋಡಿ ಹಾಕ್ಬೇಕಾಗುತ್ತೆ. ಇಲ್ಲಿ ನೋಡಿಲ್ರಿ, ಈ ಡಿಸೈನ್ ಕಂಪ್ಲೀಟ್ ಆಯ್ತಲ್ವ. 2 ಲೈನು ಜರಿ ಥ್ರೆಡ್ ಹಾಕಿರೋದು. ಈಗ ಬೀಡ್ಸ್ ಹಾಕ್ತಿದ್ದೀನಿ. ಅಂದಾಜು ಈ ಥರ ವಿ ಶೇಪಲ್ಲಿ ಹಾಕಂತ ಹೋಗಿ. ಮತ್ತು ಆಪೋಸಿಟ್ ಸೈಡಲ್ಲಿ ಒಂದು ಕಟ್ ವರ್ಕ್ ಬೀಡ್ಸು, ಒಂದು 3 mm ಬೀಡ್ಸ್ ಹಾಕ್ತೀನಿ ನೋಡಿ. ಈ ಥರ ಬೀಡ್ಸ್ನ ಲೋಡಿಂಗ್ ಮಾಡ್ಕೊಂಡಿದ್ದೀನಿ. ಲೋಡಿಂಗ್ ಮಾಡ್ಕೊಂಡು ಹಾಕ್ತೀನಿ ನೋಡಿ. ನೋಡಿರಿ, 3 mm ಬೀಡ್ಸ್ ಒಂದು ಮತ್ತು ಕಟ್ ವರ್ಕ್ ಬೀಡ್ಸ್ ಒಂದು ಬಿಡ್ತೀನಿ. ಈಗ ಒಂದು ಚೈನ್ ಹಾಕಿ ಮತ್ತು ಎಕ್ಸ್ಟ್ರಾ ಚೈನ್ ಹಾಕ್ತಿದ್ದೀನಿ ನೋಡಿ. ಎಕ್ಸ್ಟ್ರಾ ಚೈನ್ ಹಾಕಿ ಅದ್ರ ವಿ ಶೇಪ್ ಅಲ್ವ, ಆ ಕಡೆ ಸೈಡಲ್ಲಿ ಹೋಗಿ ಚೈನ್ ಹಾಕಿ ಎಕ್ಸ್ಟ್ರಾ ಚೈನ್ ಹಾಕಿ ಮತ್ತು ಈಗ ಬೀಡ್ಸ್ ಬಿಡ್ತಾಯಿದ್ದೀನಿ. ಬೀಡ್ಸ್ ಬಿಟ್ಟು ಮತ್ತೆ ಚೈನ್ ಹಾಕ್ತಿದ್ದೀನಿ ನೋಡಿ. ಈಗ ಮತ್ತೆ ಎಕ್ಸ್ಟ್ರಾ ಚೈನ್ ಹಾಕಿ ನೆಕ್ಸ್ಟು ಇಲ್ಲಿ ಎಂಡ್ ಲಾಕ್ ಮಾಡ್ಬೋದು. ಎಂಡ್ ಲಾಕ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಅದೇ ಸ್ಟಿಚ್ ಬಂದುಬಿಡುತ್ತೆ ನೋಡಿ. ಥ್ರೆಡ್ ಕಾಣಿಸುತ್ತೆ, ಅದಕ್ಕೋಸ್ಕರ ನೀವೇನು ಮಾಡಿ ಎಂಡ್ ಲಾಕ್ ಮಾಡಿಬಿಡಿ. ಈಗ ಮುಂದೆ ಹಾಕ್ತಾಯಿದ್ದೀನಿ ನೋಡಿ. ಮತ್ತು 3 mm ಪ್ಲಸ್ ಕಟ್ ವರ್ಕ್ ಬೀಡ್ಸು. ಈಗ ಎಷ್ಟು ಬೇಕಷ್ಟು ಕರೆಕ್ಟಾಗಿ ಬಿಟ್ಕೊಂಡು, ಒಂದು ಸಲ ಎಡವಟ್ಟಾಯ್ತು ಅಂದರೆ ಗೊತ್ತಾಗುತ್ತಲ್ವ, ಹಂಗೆ ಬಿಟ್ಕೊಂಡು ಮತ್ತೆ ರಿವರ್ಸ್ ಬಂದು ಬೀಡ್ಸ್ ಹಾಕೋದು.
ಮತ್ತು ಎಂಡ್ ಲಾಕ್ ಮಾಡ್ತಿದ್ದೀನಿ ನೋಡಿ. ಈಗ ಇಲ್ಲಿ ಎಂಡ್ ಲಾಕ್ ಮಾಡಿದ್ದೀನಿ ನೋಡಿ. ಈಗ ನೆಕ್ಸ್ಟು ಅದ್ರ ಪಕ್ಕನೇ ಇನ್ನೊಂದು ಸಲ ಹಾಕ್ತಾಯಿದ್ದೀನಿ. ನೋಡಿ ಚೈನ್ ಹಾಕಿ ಮತ್ತು ಎಕ್ಸ್ಟ್ರಾ ಚೈನ್ ಹಾಕ್ತಾಯಿದ್ದೀನಿ. ಮತ್ತು ರಿವರ್ಸ್ ಹೋಗಿ ಮತ್ತು ಇನ್ನೊಂದು 3 mm ಮತ್ತು ಕಟ್ ವರ್ಕ್ ಬೀಡ್ಸು ಬಿಡ್ತಾಯಿದ್ದೀನಿ. ಈಗ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಇದು ಆ್ಯಕ್ಚುಲಿ ಇಲ್ಲಿ ಮೇಲ್ಗಡೆ ಒಂದು 3 mm ಬೀಡ್ಸ್ ಹಾಕಿದ್ದಾರೆ ನೋಡಿ. ಇಲ್ಲಿ 3 mm ಬೀಡ್ಸ್ ಹಾಕಿದ್ದಾರಲ್ಲ, ಇದನ್ನ ಲಾಕ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿ ಸಿಂಗಲ್ 3 mm ಬೀಡ್ಸ್ ಹಾಕಿ ಲಾಕ್ ಮಾಡಿದ್ದೀನಿ. ಈಗ ಇದ್ರ ಆಪೋಸಿಟ್ಟು ಈ ಕಡೆ ಹಾಕ್ಕೊಂಬರ್ತಾಯಿದ್ದೀನಿ ನೋಡಿ. ಸಿಂಪಲಾಗಿ ಈಸಿಯಾಗಿ ಹಾಕ್ಬೋದು ನೋಡಿ. ನೀವು ಎಂಬ್ರಾಯ್ಡಿಂಗ್ ವರ್ಕ್ ಹಾಕೋದಕ್ಕೆ ಎಲ್ಲೂ ಏನು ಅಂದರೆ ಹೊರಗಡೆ ಹೋಗಿ ಕಲಿಯೋಕ್ಕಾಗಲ್ಲ ಅಂದರೆ ಯೂಟ್ಯೂಬಲ್ಲೇ ಬೆಸ್ಟ್ ಆಪ್ಷನ್ ಇದೆ ನೋಡಿ. ಸ್ವಲ್ಪ ಬೇಸಿಕ್ ಅಂತ ಕಲ್ತ್ಕೊಂಡು ಕೆಲವು ವೀಡಿಯೋಸ್ ಎಲ್ಲ ನೋಡಿಕೊಂಡು ಕಲಿಬೋದು ನೋಡಿ. ಇಲ್ಲ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ. ಆಪೋಸಿಟ್ ಹೋಗಿ ಮತ್ತು 3 mm ಕಟ್ ವರ್ಕ್ ಬೀಡ್ಸು. ಮತ್ತು ಎಂಡ್ ಲಾಕು. ನೋಡಿರಿ ಎಷ್ಟು ನೀಟಾಗಿ ಬರ್ತಿದೆ. ಸೇಮ್ ಅದರಲ್ಲಿ ಬ್ಲೌಸ್ ಡಿಸೈನ್ ಯಾವ ಥರ ಇದೆಯೋ ಅದೇ ಥರನೇ ಬರ್ತಾಯಿದೆ ನೋಡಿ. ಬೀಡ್ಸ್ ಹಾಕಿ ಎಕ್ಸ್ಟ್ರಾ ಚೈನ್ ಹಾಕ್ಬೇಕು ನೋಡಿ, ಅದು ಮಾತ್ರ ಕಂಪಲ್ಸರಿ. ಸ್ವಲ್ಪ ಇದಾಯಿತು ಅಂದ್ರೆ ಮತ್ತೆ ಮಿಸ್ ಆಗ್ತಿರುತ್ತೆ ನೋಡಿ. ನೀಟಾಗಿ ಹಾಕ್ಕೋಬೇಕು ನೋಡಿ. ಎಷ್ಟು ನೀಟಾಗಿ ಹಾಕ್ಬೋದು ಎಂಡ್ ಲಾಕ್, ಈಸಿಯಾಗಿ ಹಾಕ್ಬೋದು ನೋಡಿ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಎಂಡ್ ಲಾಕ್ ಹಾಕೋದು ತುಂಬ ಕಷ್ಟ ಆಗ್ಬಿಟ್ಟಿತ್ತು ನನಗೆ. ಮತ್ತು ಯೂಟ್ಯೂಬಲ್ಲಿ ನೋಡಿ 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 ಹಂಗೆ ಪ್ರಾಕ್ಟೀಸ್ ಮಾಡಿದೆ. ಆಲ್ಮೋಸ್ಟು ನಾನು ಅಂದರೆ ನಮಗೆ ಕಲ್ತಿದ್ದು ಹೊರಗಡೆ ಕಡಿಮೆ, ಬಟ್ ಯೂಟ್ಯೂಬಿಂದ ಕಲ್ತಿದ್ದು ತುಂಬ ನೋಡಿ. ನಮಗೇನಾದ್ರು ಎಂಬ್ರಾಯ್ಡಿಂಗ್ ವರ್ಕ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ಯೂಟ್ಯೂಬಿಂದನೇ ತುಂಬ ಕಲಿಬೋದು, ಈಸಿಯಾಗೂ ಕಲಿಬೋದು ನೋಡಿ. ಎಂತೆಂಥ ಡಿಸೈನು ಎಷ್ಟು ನೀಟಾಗಿ ಹೇಳ್ಕೊಡ್ತಿದ್ದಾರೆ ಹೊರಗಡೆ ಅನ್ನೋದಕ್ಕಿಂತ ಯೂಟ್ಯೂಬಿಂದನೇ ನೋಡಿ ಕಲಿಬೋದು ನೋಡಿ. ಈ ಡಿಸೈನ್ ಏನಾದರೂ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.